ನೋಡಿದ್ರಾ ಇವ್ರ ಮನೆ ಹತ್ರ ಬಂದರೆ ಹಿಂಗೆಲ್ಲ ಕೊಡ್ತಾರೆ ಗುರು. ನೀವು ಡೈಲಿ ಗುರು ಎಷ್ಟಿದು 10,000 ರೂಪಾಯಿ ಗುರು. ನೀವು ಯಾರು ನೋಡಿ ಬಂದರೆ 10,000 ರೂಪಾಯಿ ಕೊಡ್ತಾರೆ ಗಿಫ್ಟು. ಥ್ಯಾಂಕ್ ಯು. ಸ್ವಲ್ಪ ಎಲ್ಲಿ ಬಾರ್ಗಾ. ಓಕೆ, ನಿಮ್ಮ ಡ್ಯೂಟಿ ಸ್ಟಾರ್ಟ್ ಆಗಿದೆ. ನಾವು ತಡೆಯೋಕ್ಕೆ ನಾವು ಯಾರು? ಹೌದು, ಈ ಬಟ್ಟೆದು ಒಂದು ಕತೆ ಐತೆ. ಝೂಡಿಯೋದಲ್ಲಿ ತೊಗೊಂಡಿದ್ದು ಇದು. ನಮ್ಮ ಅಪ್ಪಂಗೆ ಎಲ್ಲ ರೆಕಾರ್ಡ್ ಆಗ್ತಿದೆ. ಹಾಕ್ತೀನಿ ನಾನು ಹಿಂಗೆ ಯಾವುದು ಗುರು ಇದು? ಕಾಫಿ, ಮಲ್ನಾಡ್ ಕಾಫಿ ಅಂಗಡಿಯಲ್ಲಿ ಫುಲ್ ರಶ್ಶು. ಚಳಿಗಾಲ ಬೇರೆ ಸ್ಟಾರ್ಟ್ ಆಯಿತು, ಎಲ್ಲರೂ ಕಾಫಿ ಕುಡಿತಾರೆ. ನೈಟ್ ಆದರೆ ಬೇರೆಯವರು ಬೇರೆ ಏನೂ ಕುಡಿತಾರೆ ಅಲ್ವಾ ಗುರು? ಅವೆಲ್ಲ ನಮಗೆ ಗೊತ್ತಿಲ್ಲಪ್ಪ, ನಮಗೆ ಯಾಕೆ ಬೇಕು? ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ಹೇಳಿ ತುಂಬ ದಿನ ಆಯ್ತಲ್ಲ, ಒಂದು 60 ದಿನ ಆಗಿರ್ಬೋದು ಗುರು. ಎಲ್ಲೂ ಕಾಣೆ ಆಗಿರಲಿಲ್ಲ, ಎಲ್ಲ ಕಾಣೆ ಆಗಿಬಿಟ್ಟಿದ್ದ ಅಂತ ಅಂತಿದ್ರು. ಎಲ್ಲೂ ಕಾಣೆ ಆಗಿರಲಿಲ್ಲ ಗುರು. ಏನು ಮಾಡೋದು, ಕೆಲಸಗಳು. ಸೊ 1000 ಸಬ್ಸ್ಕ್ರೈಬರ್ ಆಗಬೇಕು ಅಂದ್ಬಿಟ್ಟಿತ್ತು. 1000 ಸಬ್ಸ್ಕ್ರೈಬರ್ ಮಾಡಿದೆ. ಸೊ ಅದಾಗಿದ್ಮೇಲೆ ನೆಕ್ಸ್ಟ್ ವೀಡಿಯೋ ಯಾವುದೂ ಹಾಕಲೇ ಇಲ್ಲ. ನಿಮಗೆ ಥ್ಯಾಂಕ್ಸ್ ಅಂತ ಹೇಳೋ ಒಂದು ವೀಡಿಯೋ ಹಾಕಿದ್ದೆ, ಅದಾದಮೇಲೆ ಯಾವ ವೀಡಿಯೋನೂ ಹಾಕಿಲ್ಲ. ಸೊ ಸಾರಿ ಗುರು. ಇನ್ಮೇಲಿಂದ ಎಲ್ಲ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ. ನಾನು ಸೂಪರಾಗಿದ್ದೀನಿ ಗುರು. ನೀವುಗಳೆಲ್ಲರೂ ಚೆನ್ನಾಗಿರಬೇಕು. ಸೊ ಹ್ಯಾಪಿ ನ್ಯೂ ಇಯರ್ಗೂ ವಿಶ್ ಮಾಡೋಕ್ಕಾಗಿಲ್ಲ. ಇವತ್ತು 9ನೇ ತಾರೀಕು ಡೇಟು. ನಾಳೆ ಎಲ್ರಿಗೂ ಸಂಬಳ ಆಗೋ ದಿನ. ನನಗೂ ಸಂಬಳ ಆಗುತ್ತೆ. ಆವತ್ತಿನ ದಿನ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ದಿನ ಹಿಂದೆ, 2 ತಿಂಗಳ ಹಿಂದೆ ಹೋದವನು. ಗಣೇಶ ಹಬ್ಬ ಆಗಿ, ದಸರಾ ಹಬ್ಬ ಆಗಿ ಹಂಗೆ ಹೋದೆ. ಇವ್ರು ಯಾರಿಗೂ ಜಾಗನೇ ಬಿಡ್ತಾಯಿಲ್ಲ. ನಮ್ಮ ಏರಿಯಾಗರು ಸೂಪರ್ ಅಲ್ಲ? ಇದೇನು ಇದು 40 ರೂಪೀಸ್ ಕ್ಯಾಬೇಜಾ? ಅಣ್ಣ ಹಿಂಗೆ ಬ್ರೇಕ್ ಹೊಡಿತಿದ್ರೆ ಸಿಗ್ತಾರೆ, ಟ್ರಾಫಿಕ್ಕೇ ಸಿಗ್ತಾರೆ. ಎಲ್ಲೋದ್ರೂ ಟ್ರಾಫಿಕ್ಕು, ನಾನೇನು ಮಾಡಲಿ? ಅವರ ಕಾರ್ ಹೆಸರು ಅವರ. ಮತ್ತೆ ಗುರು ಇದೇ ಥರ ಬ್ಯಾಕ್ ಟು ಬ್ಯಾಕ್ಸ್ ವೀಡಿಯೋಸ್ ಕೊಡ್ತಾ ಇರ್ತೀನಿ. ತುಂಬ ಅಪ್ಡೇಟ್ಸ್ ಗುರು. ಏನು ಮಾಡೋದು, ಜಪಾನಲ್ಲಿ ಹತ್ಬೇಕು, ಅಲ್ಲಿ ನೋಡಿದ್ರೆ ಅದಾಯಿತು, ಏನೋ ಆಗ್ಬಿಡೈತೆ ಜಗತ್ತಲ್ಲಿ. ಹಂಗೂ ಹಿಂಗೂ 2023 ಸ್ಟಾರ್ಟ್ ಮಾಡಿದ್ದು ನಾವು ಚಾನಲ್ನ, ಯೂಟ್ಯೂಬ್ ಚಾನಲ್ನ. ಈಗ ಆಲ್ಮೋಸ್ಟ್ 2024 ಸ್ಟಾರ್ಟ್ ಆಗಿ ಜಾನ್ವರಿ ಬಂದು 9 ದಿನ ಆಗ್ಬಿಡೈತೆ. ಏನು ಮಾಡೋದು, ಎಷ್ಟು ಬೇಗ ಗುರು. ಹಿಂಗೆ ತಿರುಗಷ್ಟರಲ್ಲಿ ನಾವೊಂದು 45 ವೀಡಿಯೋ ಮಾಡಿರ್ತೀವ. 45 ಆಲ್ಮೋಸ್ಟ್ 40 ವೀಡಿಯೋ ಮಾಡಿರ್ತೀವಿ. 40 ವೀಡಿಯೋ ಅಷ್ಟರಲ್ಲಿ ಫುಲ್ ಇದೇ ಆಗೋಯಿತು. 1 ವರ್ಷನೇ ಕಳೆದೋಯ್ತು. ಹೋದ ವರ್ಷ ಏನೇನು ಫ್ಲಾಸ್ ಆಯಿತು, ಈ ವರ್ಷ ಅವೆಲ್ಲ ರಿಪೀಟ್ ಆಗೋಕ್ಕೆ ಹೋಗ್ಬಾರ್ದು ಅಂತ ರೆಸೊಲ್ಯೂಷನ್ ತೊಗೊಂಡಿದ್ದೀನಿ. ಬಟ್ ರೆಸೊಲ್ಯೂಷನ್ ಏನೇ ತೊಗೊಂಡ್ರು ನಾವು ಫಾಲೋ ಮಾಡಲ್ಲ. ಬಟ್ ಆದರೂ ಖುಷಿಯಾಗಿರಬೇಕು ಅಂದ್ಬಿಟ್ಟು ಈ ವರ್ಷ ರೆಸೊಲ್ಯೂಷನ್ ತೊಗೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ. ಮೇಲ್ಗಡೆ ಅವರಲ್ಲ, ಅವರೇ ಎಲ್ಲ ಬಾಸು. ಅವ್ರು ಹೇಳೋ ಪ್ರಕಾರನೇ ಎಲ್ಲ ನಡೆಯೋದು. ಸೊ ನೋಡೋಣ. ಸೊ ಸಿಗ್ನಲ್ ಮೇಲ್ಗಡೆ ಏನು ಟ್ರಾಫಿಕ್ ಜಾಮಾ ಇಲ್ವಲ್ಲ? ಗಾಡಿ ಆಫ್ ಮಾಡೋಣ. ಇಲ್ಲ, ಸಿಗ್ನಲ್ ಬಿಡುತ್ತು. ಇಂಡಿಕೇಟ್ರ್ ಹಾಕ್ಕೊಳ್ಗರು. ಓ ಅಯೋಧ್ಯೆ, ಅದು ಸೂಪರ್. ಇರಿ ಬರ್ತಾ ಅದನ್ನು ತೋರಿಸ್ತೀನಿ ಆ ಬ್ಯಾನರ್ನ. ನಮ್ಮ ಎಲ್ಲಿದು ಧೋಬಿಘಾಟ್ ಸಿಗ್ನಲ್ ಹತ್ರ ಗುರು. ಯಾರೇ ಬಂದರೂ ಆ ಬ್ಯಾನರ್ ನೋಡಿ ಸಾಕಾದಾಗ ಹಾಕಿಟ್ಟವ್ರೆ. ಅದು ಆರ್ಟಿಸ್ಟ್ ಅವರು ಪೇಂಟ್ ಮಾಡಿರೋದು ಅದನ್ನು.
ಸೊ ಇವಾಗ ಯಾವ ಕಡೆ ಪಯಣ ಅಂದರೆ ಗೊತ್ತಿಲ್ಲ ಗುರು, ಸುಮ್ಮನೆ ಹೋಯ್ತಾ ಇದ್ದೀವಿ. ಇವ್ರೇನು ಹಿಂಗೆ ಅಡ್ಡ ಹಾಕೊಂಡ್ಬಿಟ್ಟವ್ರೆ. ಯಾವುದು ಗುರು ಇದು? ಕಾಫಿ, ಮಲ್ನಾಡ್ ಕಾಫಿ ಅಂಗಡಿಯಲ್ಲಿ ಫುಲ್ ರಶ್ಶು. ಚಳಿಗಾಲ ಬೇರೆ ಸ್ಟಾರ್ಟ್ ಆಯಿತು, ಎಲ್ಲರೂ ಕಾಫಿ ಕುಡಿತಾರೆ. ನೈಟ್ ಆದರೆ ಬೇರೆಯವರು ಬೇರೇನೂ ಕುಡಿತಾರೆ ಅಲ್ವಾ ಗುರು? ಆಮೇಲೆ ನಮಗೆ ಗೊತ್ತಿಲ್ಲಪ್ಪ, ನಮಗೆ ಯಾಕೆ ಬೇಕು? ಏನು ಎಲ್ಲ ಬರ್ತಾ ಇದ್ದಂಗೆ ಎಲ್ಲ ಗ್ರೀನ್ ಕಲರ್ ಸಿಗ್ನಲ್ ಕನ್ವರ್ಟ್ ಆಗ್ತಿದೆ. ಇದೇ ಥರ ಈ 2024 ನಾನು ತೊಗೊಳ್ಳೋ ಎಲ್ಲನೂ ಗ್ರೀನ್ ಕಲರೇ ಆಗೋದ್ರೆ, ಈಗ ಜಸ್ಟ್ ಅಂದ್ಕೊಂಡೆ ಎಲ್ಲ ಗ್ರೀನ್ ಕಲರೇ ಆಗಿಬಿಟ್ರೆ ಖುಷಿ ಅಂತ. ನಾ ಹೊರಗಡೆ ಬಂದ ನೋಡು ಗಾಡಿಯಲ್ಲಿ, ಏನೇ 2024 ಅನ್ನೋದಾಯಿತು ಅಂದರೂ ನಮ್ಮ ಬ್ಯಾಕ್ ಸೀಟಲ್ಲಿ ಒಂದು ಹುಡುಗಿನೂ ಬರೋಲ್ಲ ಬಿಡಿ. ಏನಂತೀರ? ಹೇಳೋಣ, ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಈ ರೋಡಲ್ಲಿ ಹಳ್ಳ. ನಮ್ಮ ಮಿರರ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಲ್ಲ. ಹಿಂದೆ ಬರ್ತಾ ಇರೋರು ಯಾವನು ಕಾಣ್ತಾನೆ ಇಲ್ಲ. ಇಂಡಿಕೇಟ್ರು ಅಣ್ಣ ಇರೋಣ ಅಕ್ಕ, ಸ್ವಲ್ಪ ಜಾಗ. ಮಿರರ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹಿಂದೆ ಯಾವನೋ ಕಾಣ್ತಾ ಇಲ್ಲ. ಅಂಕಲ್, ಸೀನಿಯರ್ ಸಿಟಿಸನ್. ಏನೋ ಇವರಿಬ್ಬರು ಹಾಯ್ ಅಂತವ್ರ. ಸರಿ, ನಾವು ಒಂದು ಹಾಯ್ ದೇವ್ರಿಗೆ ಹೇಳ್ಬಿಡೋಣ. ದೇವ್ರೆ, ಈ ಗ್ರೌಂಡು ಬೆಳಗ್ಗೆ ಆವಾಗ ಹಳೇ ಮೆಮೊರೀಸ್ ಗುರು. ರಾಮ ಮಂದಿರ ಗ್ರೌಂಡು, ಬೆಳಗ್ಗೆ ಎದ್ಬಂದು ಕ್ರಿಕೆಟ್ ಆಡ್ತಾ ಇದ್ದೆ. ಈಗ ಏನೂ ಇಲ್ಲ. ಅರೆ, ಗ್ರೌಂಡ್ ಡೆವಲಪ್ ಆಯಿತು, ನಮ್ಮ ಕ್ರಿಕೆಟ್ ಆಡೋ ಅಭ್ಯಾಸ ಹೋಯ್ತು. ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚಿತ್ತು ಗುರು. ಏನು ಮಾಡೋದು? ಅವನ ಅಜ್ಜಿ ಒಂದು ಇನ್ಸಿಡೆಂಟ್ ಆಗೋಯ್ತು 2021 ಲಾಕ್ಡೌನ್ ಆಗಿದ ತಕ್ಷಣವೇ ಒಂದು ಇನ್ಸಿಡೆಂಟ್ ಆಗೋಯ್ತು. ಲಾಕ್ಡೌನಿಂದ ರಿಕವರ್ ಆಗೋಣ ಅಂತ ಬರ್ತಾ ಇರ್ಬೇಕಾರೆ ನಮ್ಮ ಲೈಫಲ್ಲಿ ಒಂದು ಟ್ರ್ಯಾಜಿಡಿ ಇನ್ಸಿಡೆಂಟ್ ಆಗೋಯ್ತು. ಇವನ್ಯಾರು ಒನ್ ವೇದಲ್ಲಿ ಅಟ್ಲೀಸ್ಟ್ ಪಾರ್ಕಿಂಗಾರ ಹಾಕೊಂಬಾರಪ್ಪ ಬಿಡೋ. ಏನಾಗೋಯ್ತು, ಕ್ರಿಕೆಟ್ ಆಡ್ತಿದ್ದೆ ಗುರು ನಮ್ಮ ಫ್ಲಾರೆನ್ಸ್ ಮೈದಾನದಲ್ಲಿ, ಬಸವೇಶ್ ನಗರಲ್ಲಿ. ಅವ್ರಿಗೆ ಗೊತ್ತಿರುತ್ತೆ, ಬಸವೇಶ್ ನಗರಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಅದು. ಬಾಲ್ ಹಿಡಿಯೋಕೆ ಹೋದೆ, ಬೌಂಡ್ರಿನ ತಡಿಯೋಕೆ ಹೋದೆ, ಎಗರ್ದೆ, ಸೀಚಿದ ತಲೆ ತೊಗೊಂಡೋಗಿ ಕಲ್ ಮೇಲೆ ಇಟ್ಟೆ ಅಷ್ಟೇ. ಬಿದ್ದಂಗೆ ಅದು ಏನಾಯಿತು ಏನೋ ಗೊತ್ತಿಲ್ಲ. ಮೆಮೊರಿ ಲಾಸ್ ಅಂತೂ ಆಯಿತು. ಅರ್ಧ ಅವರ್ ಮೆಮೊರಿ ಲಾಸು, ತಲೆಯಲ್ಲಿ ಸ್ಟಿಚ್ಚು. ಡಾಕ್ಟ್ರು ಅದಾಗಿದ್ಮೇಲೆ ಗಾಡಿನೇ ಓಡಿಸೋಂಗಿಲ್ಲ ಅಂತ ಅಂದ್ಬಿಟ್ರು. ಏನು ಮಾಡೋದು, ಆಗ್ತಾನೆ ಲಾಕ್ಡೌನಿಂದ ರಿಕವರ್ ಆಗ್ಬಿಟ್ಟು ಹಿಂಗೆ ಎದೊಳ್ತಾ ಇರೋ ಸೀಸನ್ ಅದು. ಅಷ್ಟು ಬೇಗ ಅವನ ಅಜ್ಜಿ ಮತ್ತೆ ತಿರ್ಗಾ ಪ್ರಾಬ್ಲಮ್ ಅಂತ ಅಂದರೆ ಹೆಂಗಿರ್ಬೇಕು ಹೇಳಿ? ಬ್ಯಾಕ್ ಟು ಬ್ಯಾಕ್ ಆಗೋಯ್ತದು. ಏನೋ ಮಾಡೋಕ್ಕಾಗಲ್ಲ. ದೇವ್ರ ಪುಣ್ಯದಿಂದ ಏನೂ ಆಗಿಲ್ಲ. ಅಂಥ ಇನ್ಸಿಡೆಂಟ್ಗಳೆಲ್ಲ ಆಗ್ಬೇಕಾರೆ ಬ್ರೈನ್ ಡೆಡ್ ಆಗಿಬಿಡುತ್ತೆ ಗುರು. ಅದು ಎಲ್ಲಿ ಮಾಡಿದ್ನೋ ಪುಣ್ಯ, ಏನೋ ಕತೆ ಗೊತ್ತಿಲ್ಲ. ಎಸ್ಕೇಪ್ ಆಗಿಬಿಟ್ಟೆ, ಬಚಾವಾದೆ. ಏನೋ ಒಂದು ಸತಿ ಇದು ಬಂತು ಫಿಟ್ಸು. ಅದೇ ಬಿದ್ದಿದ್ದು ಇಂಪ್ಯಾಕ್ಟಿಗೆ ಫಿಟ್ಸ್ ಬಂತು. ಸೊ ಅದಾಗಿದ್ಮೇಲೆ ದೇವ್ರ ಪುಣ್ಯದಲ್ಲಿ ಬರಲಿಲ್ಲ. ಅಣ್ಣ ಇರೋಣ, ಅವ್ರು ಹೋದ್ರೆ ತಾನೇ ನಾನು ಹೋಗೋದಣ್ಣ. ಅಯ್ಯ, ನಮ್ಮ ಲೂಲು ಮಾಲ್ ಅದಾಗಿದ್ಮೇಲೆ ಬರಲಿಲ್ಲ ಫಿಟ್ಸು. ಸದ್ಯಕ್ಕೆ ಬರೋದು ಬೇಡ ಗುರು. ಯಾಕಂದರೆ ನನಗೆ ಬೈಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸುಮ್ಮನೆ ಯಾಕೆ ನಾವೇನೋ ಮಾಡೋಕ್ಕೆ ಹೋಗಿ ಅದೇನೋ ಆಗೋದು. ಅದಕ್ಕೆ ಗುರು, ಏನೇ ಮಾಡೋಕ್ಕೋರು ಪ್ರಿಕಾಷನಿಂದ ಇರಿ. ನಾನು ಅದಕ್ಕೆ ಎನಿ ಟೈಮ್ ಹೆಲ್ಮೆಟ್ ಹಾಕ್ಕೊಂಡೇ ಓಡಾಡ್ತೀನಿ. ಅಕ್ಕಪಕ್ಕ ಹೋದ್ರು ಹೆಲ್ಮೆಟಲ್ಲೇ ಓಡಾಡ್ತೀನಿ. ಯಾಕೆ ಬೇಕು ಗುರು? ಟೈಮ್ ಖರಾಬಾಗಿತ್ತು ಅಂದರೆ ಅದು ಏನಾಯ್ತದೋ. ಇಲ್ಲ, ಯೂಟ ನೋಡ್ಕೊಂಡು ಹೋಗ್ಬಿಡೋಣ. ಯೂಟ ನೋಡ್ಕೊಂಡು ರಾಜ್ಕುಮಾರ್ ರೋಡ್ ಮೇಲೆ ಹೋಗೋಣ. ನಾನು ಹಂಗೆ ಹೋಗ್ಬೋದಾಗಿತ್ತು, ಹಿಂಗೆ ಯಾಕೆ ಬಂದೆ? ಏನೋ ಮಾತಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಹಂಗೆ ಬಂದ್ಬಿಟ್ಟೆ. ಹಂಸು ಖರಾಬಾಗಿ ಹಾಕೋರೆ ಅಣ್ಣ. ನಾನು ಆ ಕಡೆ ರೋಡ್ಗೆ ಹೋಗ್ಬೇಕು. ಹಿಂಗೆ ಹೋದೆ ಅಂದರೆ ತಿರ್ಗಾ ಮೆಜೆಸ್ಟಿಕ್ ಮೇಲೆ ಹೊಟ್ಟೋಯ್ತೀನಿ. ಇವನು ನೋಡಿ ಫ್ರೆಂಡ್ಸ್, ಇವನು ಬ್ಲಾಗ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ನನ್ನ ಮಗ ಫೋನ್ ಮಾಡಿಬಿಟ್ಟು ಸಾಯಿಸ್ತಾ ಬಿದ್ದವನೇ. ಹೆಸರು ನೋಡಿದ್ರೆ ಡಾರ್ಲಿಂಗ್ ಅಂದ್ಬಿಟ್ಟು ಹಾಕೊಂಬಿಟ್ಟಿದ್ದೀನಿ.
ಹುಡುಗಿ ಇವನು ಏರ್ಪಾಡ್ಸ್ ಯಾವ್ದು ತಗೊಂಬಂದ್ಬಿಟ್ಟವನಂತೆ ಗುರು. ಇರಿ ಕೇಳಿಸ್ತೀನಿ. ಏನ 10,000 ಐಟಮ ಅಲ್ಲೇ ನಾನೇ ಬ್ಲಾಗ್ ಮಾಡಿ 60 ದಿನ ಆಯಿತು ಅಂದ್ಬಿಟ್ಟು ಬ್ಲಾಗ್ ಮಾಡೋಣ ಅಂತ ಗಾಡಿ ತೊಗೊಂಡು ಲೂಲು ಮಾಲ್ ಎದುರುಗಡೆ ಬಂದಿದ್ರೆ, ಲೂಲು ಮಾಲ್ ಹತ್ರ ನಾನೇನು ಬೇಕಾರೆ ಅಂತೀನಿ. ಬರ್ತಾ ಇದ್ದೀನಿ ಆಯಿತು, ಬರ್ತಾ ಇದ್ದೀನಿ. ಲೂಲು ನೋಡ್ಕೊಂಬತ್ತೀನಿ ಹೆಂಗಿದೆ ಅಂತ. ಬಾಯಿಗೆ ಬಂದಾಗ ಬೈಬೇಡ, ಇಲ್ಲಿ ಬ್ಲಾಗಲ್ಲಿ ಹೋಯ್ತೈತಿ. ಇಲ್ಲಿ ಏನು ಹಾಳಾಗೋಗ್ಲಿ, 1000 ಸಬ್ಸ್ಕ್ರೈಬರ್ ಬಂದವ್ರಿ. ಬಂದೇ ಆಯ್ತಲೇ, ಬರ್ತಾ ಇದ್ದೀನಿ ನೋಡ ನಿಮ್ಮ ಮನೆ ಹತ್ರ. ಏನು 0 ಆಗ್ಬಿಡುತ್ತೆ? ಹೌದಾ, ಆಯಿತು. ಆ 1000 ಜನನ 10,000 ಅವರೇ ಮಾಡ್ತಾರೆ, ನೋಡ್ತಾ ಇರು. ಸರಿ ಬಿಡಪ್ಪ, ಇದೆ ಬರ್ತಾ ಇದ್ದೀನಿ ಇರಯ್ಯ. ನಿಮ್ಮಂಥ ಫ್ರೆಂಡ್ಸ್ ಇದ್ಬಿಟ್ರೆ ನಾವು ವ್ಲಾಗ್ ಮಾಡೋಕ್ಕಾಯ್ತದ? ಏನು ಮಾತಾಡ್ತೀಯ ಹೇಳು? ಬಂದೇ ಇರಾಯ್ತು. ಲೂಲು ಮಾಲ್ ಎದುರುಗಡೆ ಇದ್ದೀವಿ. ಫ್ರೆಂಡ್ ಫೋನ್ ಹಾಕಿದ್ದ, ಅವನೇನೋ ಏರ್ಪಾಡ್ಸ್ ತೊಗೊಂಡಿದ್ದಂತೆ ಆ್ಯಪಲ್ದು. ಸೊ ಅದನ್ನು ಬಾ ಹೇಗಿದೆ ನೋಡೋಣ ಅಂದ್ಬಿಟ್ಟು. ನನ್ನ ಹತ್ರ Gen 2 ಇದೆಯಲ್ಲ, ಸೊ ಅವನು ಅಷ್ಟೇ Gen 2 Gen 1 ತೊಗೊಂಡಿದ್ದಾನೆ, ಗೊತ್ತಿಲ್ಲ. ಅವನೇನೋ ಅನ್ಬಾಕ್ಸ್ ಮಾಡಲ್ಲ ಅಂತ ಕೂತಿದ್ದಾನೆ. ಸೊ ಅವ್ರ ಮನೆ ಹತ್ರ ಹೋಗೋಣ ಬನ್ನಿ. ಇವಾಗ ಹೆಂಗೋ ಈ ಅಪ್ಡೇಟ್ ಕೊಡಬೇಕಿತ್ತು ಗುರು. ಅದೇ ಯಾಕೆ ಇಷ್ಟು ದಿನ ನಾನು ಬರಲಿಲ್ಲ ಏನು ಎತ್ತ ಅಂತ. ಏನು ಅಂದರೆ ಒಂದು ಸ್ವಲ್ಪ ಫೀಲಿಂಗ್ ಇತ್ತು ಗುರು. ಲಾಸ್ಟ್ 5 ವರ್ಷ ಆಯಿತು ನಮ್ಮ ತಂದೆನ ನಾನು ಕಳ್ಕೊಂಡು. ಡಿಸೆಂಬರಲ್ಲಿ ಅವ್ರದ್ದು ಇದು ಇತ್ತು, ಡೆತ್ ಆ್ಯನಿವರ್ಸರಿ ಇತ್ತು. ಸೊ ಅದೆಲ್ಲ ತಲೆಯಲ್ಲಿತ್ತ, ವ್ಲಾಗ್ ಮಾಡೋ ಮೂಡೇ ಇರಲಿಲ್ಲ. ಆಮೇಲೆ ನಾನೇ ಅಂದ್ಕೊಂಡೆ ಏನಕ್ಕೆ ಮಾಡಬಾರ್ದು, ಲೈಫಲ್ಲಿ ಆಗುತ್ತೆ ಗುರು, ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಬರುತ್ತೆ, ಅದನ್ನು ಫೇಸ್ ಮಾಡಿಕೊಂಡೇ ಹೋಗಬೇಕು. ಇಷ್ಟು ಕಷ್ಟಪಟ್ಟು 1000 ಸಬ್ಸ್ಕ್ರೈಬರ್ ಮಾಡಿದ್ದೀವಿ, ಇವಾಗ ನಾವು ಕೊನೆ ಮೂಮೆಂಟಲ್ಲಿ ಗೀವ್ ಅಪ್ ಮಾಡಿಬಿಟ್ರೆ ತಪ್ಪಾಗೋಗುತ್ತೆ ಅಲ್ವಾ? ಸೊ ಅದಕ್ಕೆ ಏನೋ ಒಂದಕ್ಕೆ ಕೈ ಹಾಕಿದ್ದೀವ, ಅದನ್ನು ಮಾಡಿಬಿಡೋಣ. ಏನಕ್ಕೆ ನಾವು ಸ್ಟಾಪ್ ಮಾಡೋದು? 60 ದಿನ ಆಯಿತು. ಪ್ಲಸ್ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾಯಿದ್ರು, ಎಲ್ಲೋ ವ್ಲಾಗ್ ಇಲ್ಲ ಏನಿಲ್ಲ, ಸ್ಟಾರ್ಟ್ ಮಾಡಿದೆ ಸುಮ್ಮನೆ ಶೋಕಿಗೋಸ್ಕರನ ಮಾಡಿದೆ ಅನ್ನೋದೆಲ್ಲ ಇತ್ತು. ಹುಡುಗರು ಗೊತ್ತಲ್ಲ. ಸೊ ಅದಕ್ಕೆ ಕಂಬ್ಯಾಕ್ ಕೊಡ್ತಾ ಇದ್ದೀನಿ ಗುರು. ಸ್ಟೈಲಾಗಿ ಕೊಡೋಣ ಕಂಬ್ಯಾಕು, ಏನಂತೀರಾ ಅಲ್ವಾ? ಹೆಂಗೋ ಚಳಿಗಾಲ ಗುರು, ಎಲ್ಲರೂ ಹುಷಾರಾಗಿರಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೇದು ಬಯಸೋಣ, ಒಳ್ಳೇದೇ ಮಾಡೋಣ, ಎಲ್ರಿಗೂ ಒಳ್ಳೇದಾಗಲಿ ಗುರು. ಆಮೇಲೆ ಬೈಕ್ ಓಡಿಸ್ಬೇಕಾರೆ ನಾನು ಯಾವಾಗಲೂ ಹೇಳೋದು ಅದೇ, ಏನೋ ಹೆಲ್ಮೆಟ್ ಹಾಕ್ಕೊಳ್ಳಿ, ISI ಮಾರ್ಕ್ ಇರೋ ಹೆಲ್ಮೆಟ್ ಹಾಕ್ಕೊಳ್ಳಿ ಗುರು. ಯಾಕಂದರೆ ಇಂಡಿಯನ್ ಗೌರ್ಮೆಂಟ್ ಅಪ್ರೂವ್ ಮಾಡಿರೋದು ISI ಮಾರ್ಕು. ಸೊ ಆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ರಿ. ಸೊ ಇಬ್ಬರು ಹಿಂದೆ ಬೈಕಲ್ಲಿ ಕೂತಿದ್ರು, ಅವರು ದಯಮಾಡಿ ಹೆಲ್ಮೆಟ್ ಹಾಕ್ಕೊಳ್ಳಿ. ಸೊ ರೂಲ್ಸ್ ಫಾಲೋ ಮಾಡಿ. ಅಣ್ಣ ಇರೋಣ, ಹೋಯ್ತೀನಿ. ಎದುರುಗಡೆ ಯಾರು ಗುರು ಬಸ್ಸು, ನಾನು ಹೋಯ್ತಾಯಿದ್ದೀನಿ, ಅವರು ಬರ್ತಾರೆ. ಸಿಗ್ತಾರೆ ಎಲ್ಲೋದ್ರೂ ಸಿಗ್ತಾರೆ, ಟ್ರಾಫಿಕ್ಗೆ ಸಿಗ್ತಾರೆ. ಯಾಕೆ ಗುರು? ಈಗ ಈ ಕ್ಯಾಮ್ರಾಗಳು ಬೇಜಾನಾಗ್ಬಿಟ್ಟೈತೆ ನಮ್ಮ ಬೆಂಗಳೂರಲ್ಲಿ. ಹೆಲ್ಮೆಟ್ ಇಲ್ಲ, ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂದರೂ ತಗೋ ಫೈನು, ಪಚ ಅಂತ ಫೈನ್ ಹಾಕ್ತಾ ಇರ್ತಾರೆ. ಅಣ್ಣ ನೀನು ಹಿಂದೆ ನಾನು ಇದ್ದೀನಿ, ನಿನ್ನ ಫಾಲೋ ಮಾಡ್ತಾಯಿದ್ದೀನಿ. ಮಧ್ಯದ ರೋಡಲ್ಲಿ ಹಿಂಗೆ ಬಿಟ್ಬಿಟ್ರೆ ಹೆಂಗೆ? ಅದಕ್ಕೆ ಜೀವನದಲ್ಲಿ ಯಾರನ್ನು ಫಾಲೋ ಮಾಡಬಾರ್ದು ಅನ್ನೋದು, ಕರೆಕ್ಟಾ? ನಮ್ಮ ದಾರಿ ನಾವು ಹಿಡ್ದಿದ್ರೆ ನಮ್ಮ ಪಾಡಿಗೆ ನಾನು ಹೋಯ್ತಿದ್ದೆ. ಈಗ ಇವ್ರು ಹಿಂದೆ ಹೋದೆ, ಅವ್ರು ಹೋಗೋ ಥರನೇ ನಾವು ಹೋಗ್ಬೇಕು. ಅದಕ್ಕೆ ಜೀವನದಲ್ಲಿ ನಮ್ಮದೇ ಅನ್ನೋ ದಾರಿ ಇರಬೇಕು, ನಮ್ಮದೇ ಅನ್ನೋ ಸ್ಟೈಲ್ ಇರಬೇಕು. ಏನಂತೀರ? ಕರೆಕ್ಟಾ? ತಿರ್ಗಾ ರಾಮ ಮಂದಿರ ಗ್ರೌಂಡ್ಗೆ ನಮ್ಮ ಹುಡುಗ ಫೋನ್ ಹಾಕಿದ್ನಲ್ಲ, ಅವ್ರ ಮನೆ ಹತ್ರ ಹೋಗೋಣ. ದೇವರೇ ಒಳ್ಳೇದು ಮಾಡಪ್ಪ, ಅವ್ರ ಮನೆ ಹತ್ರ ಹೋಗೋಣ. ಅವನು ಏರ್ಪಾಡ್ಸ್ ತೋರಿಸ್ತೀನಿ ರೀ ಅವನು. ಸೊ ಇದ್ರ ಮೇಲೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಕೊಡ್ತಾ ಇರ್ತೀನಿ ಗುರು. ಎಲ್ಲ ಥರ ಕಂಟೆಂಟು ಕೊಡ್ತಾ ಇರ್ತೀನಿ ನಿಮಗೆ. ಮೋಟೋ ವ್ಲಾಗಿಂಗು ಕೊಡ್ತಿರ್ತೀನಿ. ಸೊ ಮಿಕ್ಕಿದ ಬೇರೆ ಸ್ವಲ್ಪ ಪ್ಲ್ಯಾನ್ಸ್ಗಳೆಲ್ಲ ಇದೆ. ಸೊ ಅದೆಲ್ಲ ಎಕ್ಸಿಕ್ಯೂಟ್ ಮಾಡೋಣ. ಅಣ್ಣ ಇರೋಣ, ಹೋಯ್ತೀನಿ. ಅವ್ರ ಮನೆಗೆ ಯಾವ ಕಡೆ ಆಗೋದು? RTO ಮೇಲೆ. ಹಂಗೆ ಹೋಗ್ಬೇಕು. ಅಯ್ಯೋ, ಅವ್ರ ಮನೆಯವ್ರು ಊಟ ಗೊತ್ತಿಲ್ಲ. ಏನು ಹಿಂಗೆ ನೇತಾಡ್ತಾ ಇದ್ದೀರಾ ಯಪ್ಪ? ಅಕ್ಕ ಬಿದ್ದಿದ್ರೆ ಏನು ಗುರು ನೀವು?
ಆರಾಮಾಗಿ ಮುಂದೆನೇ ಯಾವುದೋ ಇನ್ನೊಂದು ಗಾಡಿ ಮಾಡ್ಕೊಳ್ಳೋದಲ್ಲ, ಮೊದಲೇ ಲೋಡ್ ಪೂರ್ತಿ ಇದೆ. ನೀವು ಇದರಲ್ಲಿ ಹಿಂದೆ ಬೇರೆ ಕೂತ್ಕೊಂಡು ಒಂದು ಬ್ರೇಕ್ ಗೀಕ್ ಕೊಡಿದ್ರೆ ಅಯ್ಯೋ ಕನ್ಸ್ಟ್ರಕ್ಷನ್ ಗಾಡಿ ಇದು. ಪುಟ ಏನಪ್ಪ ಏನು ಯೋಚನೆ ಮಾಡ್ತಾ ಇದೆಯೋ? ಅಯ್ಯಯ್ಯೋ ಪಾಪ ಅವನೇನು ಯೋಚನೆ ಮಾಡ್ತಾವನೋ. ರೈಟಲ್ಲಿ ಓವರ್ಟೇಕ್ ಹೊಡಿಬೇಕು, ಈ ನನ್ನ ಮಗ ಲೆಫ್ಟಲ್ಲಿ ಅವನೇ. ಓ ಆಟೋ ಲೆಫ್ಟಲ್ಲಿ ಓವರ್ಟೇಕ್ ಹೊಡಿಯೋದು ತಪ್ಪು. ಏನು ಇಷ್ಟು ದೂರ ಕೇಳಿಸೈತೆ ಹಾಡು ಹಾಕೊಂಡು ಹೋಯ್ತಾನೆ ಅವನೇ. ಅಣ್ಣ ನಾನು ಸ್ಟ್ರೈಟ್ ಹೋಗಬೇಕು, ನಿನ್ನ ಹಿಂದೆ ನಾನು ಬಂದೆ ಅಂದರೆ ಯಾಕ ಈ ಇಂಡಿಕೇಟ್ರ್ ಅನ್ನೋದು ಹಾಕಕ್ಕ? ಅಯ್ಯೋ ನಾನು ಇನ್ನು ನಂಬ್ಕೊಂಡು ಹಂಗೆ ಹೇಳಿದ್ರೆ ನಾನು ಲೆಫ್ಟಿಗೆ ಹೋಯ್ತೀನಿ, ಆಮೇಲೆ ಹುಡುಗರದೇ ತಪ್ಪು. ಅಣ್ಣ ಇರೋಣ, ಹುಡುಗರದೇ ತಪ್ಪು. ಏನೇ ಮಾಡಿದ್ರು ಹುಡುಗರೇ ತಪ್ಪು, ಏನೋ ಮಾಡೋಕ್ಕಾಗಲ್ಲ. ರಿದಮ್ಸ್ ಓಹೋ ಹೋ 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 ಹೋ. ಅಣ್ಣ ನೀನು ಇಂಡಿಕೇಟ್ರೇ ಹಾಕಲ್ಲ, ಇದೇ ಮೇಜರ್ ಗುರುತು. ಒಂದು ಇಂಡಿಕೇಟ್ರ್ ಹಾಕೊಂಬಿಟ್ರೆ ಯಾವನಿಗೂ ಪ್ರಾಬ್ಲಮ್ ಇಲ್ಲ, ಯಾರಿಗೂ ಬೈಯೋದು ಇರಲ್ಲ, ಏನೂ ಇರಲ್ಲ. ನೀವು ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ. ಅಣ್ಣ RX ಅಪ್ಪ ಅಜ್ಜಿ RX ಒಂದು ಹಿಡ್ಕೋಬೇಕು ಅಂತ ಆಸೆ. ಮನೇಲಿ ನನ್ನ ಎತ್ತು ಬಿಸಾಕ್ತಾರೆ ಆಚೆ. ನೋಡಿ ಇಂಡಿಕೇಟ್ರು ಹೆಂಗೆ ಸೂಪರ್ ಕೇಳಿಸ್ಬಿಟ್ಟೈತೆ ಅನ್ಸುತ್ತೆ ಕಾರು ಅವನಿಗೆ. ಅಣ್ಣ ಕೇಳಿಸ್ತಾ? ದೇವರೇ ಒಳ್ಳೇದು ಮಾಡಪ್ಪ, ಕೇಳಿಸಿದ್ರೆ ಸಾರಿ ಅಣ್ಣ, ತಪ್ಪಾಗೇನೋ ಹೇಳಿಲ್ವಲ್ಲ, ಇಂಡಿಕೇಟ್ರ್ ಹಾಕೋ ಅಂದೆ. ಅಣ್ಣ ಬಸ್ ಅಣ್ಣ ಇರೋಣ, ಕಂಬ್ಯಾಕ್ ಕೊಡಬೇಕು. ಹೆಂಗೆ ಕೊಡಬೇಕು ಕಂಬ್ಯಾಕ್ ಅಂದರೆ ಆ ಲೆವೆಲ್ಗೆ ಕೊಡಬೇಕು ಗುರು. ಮತ್ತು ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗುರು. ಸೊ ಇದೇ ಥರ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಆಗ್ತಾ ಇದ್ದಂಗೆ ಸೇಮ್ ನಮ್ಮ ಡೈಲಾಗು ಬಿಡೋಲ್ಲ ಅಲ್ಲ, ನಮ್ಮ ಸಬ್ಸ್ಕ್ರೈಬ್ ಆಗ್ತಾ ಇದ್ದಂಗೆ ನಮಗೂ ಒಂದು ಸ್ವಲ್ಪ ಬೂಸ್ಟ್ ಅನ್ನೋದಾಗುತ್ತೆ ಇದೇ ಥರ ಕಂಟೆಂಟ್ಸ್ ಕೊಡೋಕ್ಕೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ನಾನು ಇವಾಗ 60 ದಿನ ಆಗಿದ್ಮೇಲೆ ವೀಡಿಯೋ ಹಾಕ್ತಾ ಇರೋದು, ಅಂದರೆ ವೀಡಿಯೋ ಮಾಡ್ತಾ ಇರೋದು, ಇನ್ನೂ ಹಾಕಿಲ್ಲ. ಇವತ್ತು 9ನೇ ತಾರೀಕೆ. ನೀವು ಸಪೋರ್ಟಿಂದಾನೇ ಎಲ್ಲ ಆಗ್ತಾ ಇರೋದು. ಒಂದು ಫೋನ್ ಬೇರೆ ಬರ್ತೈತೆ ನೋಡಿ, ಈ ನನ್ನ ಮಗ ನನ್ನ ಬಿಡಲ್ಲ, ಇವನು ಒಂಥರ. ಹಲೋ ಬರ್ತಾ ಇದ್ದೀನಿ ಗುರು. ಬರೋದು ಬೇಡ, ನಾನೇನು ಏರೋಪ್ಲೇನ್ ಓಡಿಸ್ತಾ ಇದ್ದೀನಿ. ಬರ್ತಾ ಇದ್ದೀನಿ ಇರುಗುರು, ನೀನೆಲ್ಲಿದ್ಯಾ? ಇರೋ ಬರ್ತಾ ಇದ್ದೀನಿ, ಮಂಜುನಾಥ್ ನಗರಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ. ನಾನು ಕೋಲ್ಡ್ ಆಗ್ಬಿಟ್ಟಿದೆ. ನೀನು ಐಸ್ ಕ್ರೀಮ್ ಏನಾದ್ರು ಕೊಟ್ಬಿಟ್ರೆ ಏನು ಮಾಡೋದು? ಸರಿ ಬಂದೆ ನೋಡು, 5 ನಿಮಿಷದಲ್ಲಿ ನಿಮ್ಮ ಮನೆ ಹತ್ರ ಇರ್ತೀನಿ, ಮಂಜುಬ್ರ ಹತ್ರ ಇದ್ದೀನಿ, ಬಂದೆ ನೋಡು. ಆಯ್ತಾಯ್ತು, ತಿರುಗಿಬಿಡ್ತೀನಿ. ನೋಡಿದ್ರಾ ಒಂದು ಥರ ಕಾಟ, ಬಾ 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 ಅಂತ. ನನಗೆ ಗರ್ಲ್ ಫ್ರೆಂಡ್ ಇದ್ದಿರು ಈ ಲೆವೆಲ್ಗೆಲ್ಲ ಕರಿತಾ ಇರಲಿಲ್ಲ. ಅದರ ಟಾರ್ಚರ್ ಕೊಡ್ತಾನೆ, ಸರಿ ಇಲ್ಲ ಅದರ. ಅವನು ಒಂದು ಚಾನಲ್ ಇದೆ ಗುರು, ಬೆನಿಲಿ ರೈಡರ್ ಅಂದ್ಬಿಟ್ಟು, ದಯವಿಟ್ಟು ಅದಕ್ಕೂ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಅವನು ಒಂದು ಸ್ವಲ್ಪ ಹಾಗೆ ಬೆಳೆಸಿ ಅವನಿಗೂ ಹೇಳ್ಬಿಟ್ಟು ಇನ್ನೂ ಅದೇ ಥರ ಬ್ಲಾಗ್ಗಳು ಮಾಡ್ತಾ ಇರ್ತಾನೆ. ಅವನ ಹತ್ರನೂ ಬೆನಿಲಿ ಬೈಕ್ ಇದೆ. ಇವಾಗ ಅವ್ರ ಮನೆಗೆ ಹೋಗೋದು, ಇರಿ ಅವನ್ನ ತೋರಿಸ್ತೀನಿ, ಕರಿಯೋಣ ಅವನ್ನ, ಬರ್ತಾರೆ ಕೆಳಗಡೆ. ಅವನ್ನ ನಮ್ಮ ಚಾನಲಲ್ಲಿ ಇಂಟ್ರೋ ಮಾಡೋಣ. ಮಾಡಿದ್ದೀನಿ ಆಲ್ರೆಡಿ, ಚಿಕ್ಕಮಂಗ್ಳೂರು ವ್ಲಾಗಲ್ಲಿ ಇಂಟ್ರೋ ಮಾಡಿದ್ದೀನಿ. ಸೊ ಇನ್ನೊಂದು ಸತಿ ಮಾಡೋಣ. ಇದು ಗೋ ಸ್ಲೋ ಆಕ್ಸಿಡೆಂಟ್ ಝೋನು. ಇದು ಯಾವುದು ಗುರು ಆಕ್ಸಿಡೆಂಟ್ ಝೋನು? ನಮ್ಮ ಏರಿಯಾದಲ್ಲಿ ತಗೋ, ಇಲ್ಲೂ ಹಾಕೋರೆ, ಯಾವುದೋ ದೊಡ್ಡದಾಗ ಆಗೈತಿ ಇಲ್ಲಿ. ಯಪ್ಪ ಅದು ಜಂಕ್ಷನ್ನು ಬಿಡಿ. ಅದು ಈ ಕಾರ್ ನೋಡ್ತಾ ಇದ್ದೀರಲ್ಲ ರೈಟಲ್ಲಿ, ನನ್ನ ಫ್ರೆಂಡ್ ಕಾರ್ ಇದು. 1987 1964 ಯಾವುದೋ ಗುರು ಗಾಡಿ, ಯಾವ ಮಾಡಲಂತ ಗೊತ್ತಿಲ್ಲ. CKH ನಂಬರು. 40 ವರ್ಷ ಆಗೈತೆ ಗಾಡಿಗೆ. 1987 ಅನಿಸುತ್ತೆ. 87 ಅಂದರೆ ಅಷ್ಟೇ ಆಯಿತು, 40 ವರ್ಷ ಆಯ್ತದೆ ಗಾಡಿಗೆ. ಅಂಕಲ್
ಸ್ವಲ್ಪ. ಎಲ್ಲಿ ಬಾರ್ಗಾ? ಓಕೆ, ನಿಮ್ಮ ಡ್ಯೂಟಿ ಸ್ಟಾರ್ಟ್ ಆಗಿದೆ, ನಾವು ತಡೆಯೋಕ್ಕೆ ನಾವು ಯಾರು? ಕುಡುಕರ ಕಷ್ಟಗಳು 111, ತಗಲಿ ಎದರದತೆ ಬ್ಯಾರೆದಿನ್ನೊಂದು, ಅನ್ನ ಇಳಿಯದ ಗಂಟ್ಲಿಗೆ ಬಾಳೆಕಾಯಿ ಚಿಪ್ಸ್ ಏತಕ್ಕೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಲೀವ್ ಮೀ ಸಮ್ ಸ್ಪೇಸ್. JCB ಈ ಥರ ಚಿಕ್ಕದು ನಮ್ಮ ಮನೇಲಿದೆ ಗುರು, JCB. ಗುರು ಎಷ್ಟು ಲೈಟ್ ಗುರು ಹಾಕೊಂತೀಯ, ಮೇಲೊಂದು ಕೆಳಗಡೆ ಒಂದು. ಅಯ್ಯ, ಇನ್ನೊಂದು 2-3 ಹಾಕೊಂಬಿಟ್ಟು ಹೇಳ್ತೀನಿ. ಅಜ್ಜಿ ಕಾಣೋದು ಫಸ್ಟ್ ಆಫ್ ಆಲ್ ಕಾಣ್ತಿಲ್ಲ ಅಲ್ಲಿ. ಕಾಪ್ಸು ಗುರು, ಡಬಲ್ ಸ್ಟಾರ್. ನಮ್ಮ ದುಬೈ ಥರ ನಮ್ಮ ಬೆಂಗಳೂರು ಆಗ್ಬೇಕು ಗುರು. ಒಳ್ಳೆ ಕಾರಲ್ಲಿ ಕೊಟ್ಬಿಟ್ಟು ಅವ್ರಿಗೆ, ಪೊಲೀಸವ್ರಿಗೆ ಒಳ್ಳೆ ಕಾರ್ ಕೊಡ್ಬೇಕು ಗುರು. ಸಖತ್ತಾಗಿರುತ್ತೆ, ಏನಂತೀರ? ಚೆನ್ನಾಗಿರುತ್ತಲ್ಲ ಆ ಥರ ಕಾರ್ಗಳು. ಒಳ್ಳೆ ಕಾರ್ ಅಂದರೆ ಈ ಥರ XUV 700, ಕ್ರಿಸ್ಟಾ. ಈಗ ದೊಡ್ಡವ್ರಿಗೆ ಮಾತ್ರ ಕೊಡ್ತಾರಲ್ಲ ಕ್ರಿಸ್ಟಾ. ಸೊ ಅದು ನಮ್ಮ ನಾರ್ಮಲ್ ಪೆಟ್ರೋಲ್ ಗಾಡಿ ಥರ ಆಗಿಬಿಟ್ರೆ ಏನು ಸಖತ್ತಾಗಿರುತ್ತಲ್ಲ. ಅಜ್ಜಿ ಫುಲ್ ಖರಾಬಾಗಿ ಹೋಗುತ್ತೆ ಗಾಡಿ. ಇಲ್ಲ ಫಾರ್ಚುನರ್, ಎಂಡೇವರು, ನಮ್ಮ ಪೆಟ್ರೋಲಿಂಗ್ ಗಾಡಿನೇ ಆ ಥರ ಕೊಟ್ಬಿಡ್ಬೇಕು. ಸಾಕಾಗಿರುತ್ತೆ. ಒಳಗಡೆ ಫುಲ್ ಫೀಚರ್ಸ್ ಇರಬೇಕು. ಏನಂತೀರ? ಡ್ರೋನು ಮತ್ತು ಹ್ಯಾಂಡ್ ಕಫ್ಸು ಆ ಥರದ್ದೆಲ್ಲ ಎಕ್ವಿಪ್ ಮಾಡಿ ಕೊಟ್ಬಿಡ್ಬೇಕು ಒಳಗಡೆ. GPS. ಸೂಪರ್ ಅಲ್ಲ ಈ ಇನಿಷಿಯೇಟಿವ್? ಯಾರು ಹೇಳೋದು ಅಂತ ಗೊತ್ತಿಲ್ಲ. ಚೆನ್ನಾಗಿರುತ್ತೆ ಅಂದರೆ ಒಳ್ಳೆ ಫೀಚರ್ಸ್ ಇರುತ್ತೆ, ಒಳ್ಳೆ ಸೇಫ್ಟಿ ಎಲ್ಲ ಇರುತ್ತೆ. ನನ್ನ ಫ್ರೆಂಡ್ ಅವ್ರ ಮನೆ ಹತ್ರ ಬಂದ್ವಿ. ಹೋಗೋಣ ಇರ್ಗುರು, ಹೋಗ್ಬಿಟ್ಟು ಅವನ್ನ ಕೆಳಗಡೆ ಕರ್ಸೋಣ. ಪ್ರಜೆ ಮನೆ ಇದೆ. ಪ್ರಜೆ ಎಲ್ಲಿ? ನಮ್ಮ ಗಾಡಿ ಹಾಡು ಕೇಳ್ತಾ ಇದ್ದೀನಿ. ಗಣಪ ಮೂವಿದು. ಈ ಹೀರೋಯಿನು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಬರ್ತಾಯಿದ್ರು ಆವಾಗ, ಪ್ರಿಯಾಂಕಾ ಅಂದ್ಬಿಟ್ಟು. ಬಂದ ನೋಡಿ, ಇವನೇ ಗುರು. ಇವನ ಹೆಸರು ಬೆನಿಲಿ ರೈಡರ್ ಅಂತ. ನಿಮಿಷ ಇದು ಬಂದಿದೆ ಅಂತೆ. ಸರಿ ಗುರು, ನೋಡಿದ್ರಾ? ಇವ್ರ ಮನೆ ಹತ್ರ ಬಂದರೆ ಹಿಂಗೆಲ್ಲ ಕೊಡ್ತಾರೆ ಗುರು. ನೀವು ಡೈಲಿ ಗುರು ಎಷ್ಟಿದು? 10,000 ರೂಪಾಯಿ ಗುರು. ನೀವು ಯಾರು ನೋಡಿ ಬಂದರೆ 10,000 ರೂಪಾಯಿ ಕೊಡ್ತಾರೆ ಗಿಫ್ಟು. ಥ್ಯಾಂಕ್ ಯು. ನಾನು ಸುಮ್ಮನೆ ಮನೆ ಹತ್ರ ಬಂದರೆ 10,000 ಗಿಫ್ಟು. ಥ್ಯಾಂಕ್ ಯು ಮಚ್ಚ. ಹೌದು, ಈ ಬಟ್ಟೆದು ಒಂದು ಕತೆ ಐತೆ. ಝೂಡಿಯೋದಲ್ಲಿ ತೊಗೊಂಡಿದ್ದು. ಎಲ್ಲ ರೆಕಾರ್ಡ್ ಆಗ್ತಿದೆ. ಹಾಕ್ತೀನಿ ನಾನು, ಹಿಂಗೆ ಹಾಕ್ತೀನಿ. ಸೊ ಗುರು, ನಾನು ರೀಸನ್ ಕೊಟ್ಟನಲ್ಲ ಈ ದಿನ ಏನಕ್ಕೆ ವ್ಲಾಗ್ ಮಾಡಲಿಲ್ಲ ಅಂತ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಕೊಡ್ತಾಯಿರಿ. ಯಾರಪ್ಪ ಅದು? ಸೊ ಎಲ್ಲರಿಗೂ ಒಳ್ಳೇದಾಗಲಿ. 2024 ಎಲ್ರಿಗೂ ಒಳ್ಳೇದಾಗಲಿ. ಎಲ್ರಿಗೂ ಒಳ್ಳೇದು ಬಯಸೋಣ. ಇವತ್ತು 9ನೇ ತಾರೀಕೆ. ಆದಷ್ಟು ಇವತ್ತೇ ವ್ಲಾಗ್ ಬಿಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಬರುತ್ತೆ ವ್ಲಾಗು. ಸೊ ಎಲ್ಲರೂ ಚೆನ್ನಾಗಿರಿ, ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್, ಸಿ.